ಯುಬಿಡಿಟಿ ಕಾಲೇಜಿಂದ ದಾವಣಗೆರೆ. ಇವತ್ತು ಯಾಕಪ್ಪ ಇಲ್ಲಿ ಸೇರಿದ್ದೀವಿ ಅಂದರೆ, ಒಬ್ಬ ಹೆಸರಾಂತ ಮ್ಯಾನೇಜರ್ ಮತ್ತು ಲೀಡರ್ಶಿಪ್ ಸ್ಕಿಲ್ ಹೊಂದಿರೋಂಥ ಅವ್ರ ಬಗ್ಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇವತ್ತು ಇಲ್ಲಿದ್ದೀನಿ. ಅವರೇ ಸುರೇಶ್ ಸರ್. ಇವರಿಗೆ 13 years ಎಕ್ಸ್ಪೀರಿಯನ್ಸ್ ಇದೆ ಮ್ಯಾನೇಜ್ಮೆಂಟ್ ಮತ್ತು ಲೀಡರ್ಶಿಪ್ಪಲ್ಲಿ. ಅವ್ರ ಬಗ್ಗೆ ಅವ್ರನ್ನೇ ಕೇಳೋಣ. ಅವರು ಯಾವುದರಲ್ಲಿ ವರ್ಕ್ ಮಾಡಿದ್ದಾರೆ, ಯಾವ್ಯಾವ ಪೊಸಿಷನ್ ಸಿಕ್ಕಿದೆ, ಅದನ್ನೆಲ್ಲ ಅವ್ರ ಹತ್ರ ಕೇಳೋಣ ಬನ್ನಿ. ಸರ್, ನಿಮ್ಮ ಜರ್ನಿ ಎಲ್ಲಿಂದ ಶುರುವಾಯಿತು? ಆರಂಭದ ದಿನದ ಬಗ್ಗೆ ಸ್ವಲ್ಪ ಏನಾದ್ರು ಹೇಳ್ತೀರಾ ಸರ್? ಗುಡ್ ಆಫ್ಟರ್ನೂನ್, ಸುರೇಶ್ ಅಂತ ಹೇಳಿ. Actually, my journey started from 2015 in a previous company in Chennai Small Finance Company. Actually, I'm joining from staff executive level. I have 1 year experience there. ಅದಾದಮೇಲೆ ನಮ್ಮ ಮುಖಾಂತರ ಹಾರ್ಡ್ ವರ್ಕ್ ಮುಖಾಂತರ ಒಂದೇ ಬ್ರಾಂಚಲ್ಲಿ ಮ್ಯಾನೇಜರ್ ಆಗಿ ಆಯಿತು. 2017 ನಾನು ಬ್ರಾಂಚ್ ಮ್ಯಾನೇಜರ್ ಆಗಿ ಜೂನಿಯರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ಜಾಯ್ನ್ ಆಯಿತು. ಅದಾದಮೇಲೆ ನನ್ನ ಹಾರ್ಡ್ ವರ್ಕು, ನನ್ನ ಶ್ರಮದಿಂದ ಆ ಬಂಧನ್ ಬ್ಯಾಂಕಲ್ಲಿ ಆಫರ್ ಬಂತು. ಬಂಧನ್ ಬ್ಯಾಂಕಲ್ಲಿ 3 years ಎಕ್ಸ್ಪೀರಿಯನ್ಸ್ ಮಾಡಿದೆ. ಅದರಲ್ಲಿ ಬಂದ್ಬಿಟ್ಟು ಬ್ರಾಂಚ್ ಮ್ಯಾನೇಜರಿಂದ ಏರಿಯಾ ಮ್ಯಾನೇಜರ್ವರೆಗೂ ಮಾಡಿದ್ದೀನಿ. ಅದಾದಮೇಲೆ ನಾನು ಹಿರಾನಂದನಿಗೂ ಜಾಯ್ನ್ ಮಾಡಿದ್ದೀನಿ, ಅದರಲ್ಲಿ ಏರಿಯಾ ಮ್ಯಾನೇಜರು. ಅದಾದಮೇಲೆ ಸೆಲ್ಫ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಅದು ಬಂದ್ಬಿಟ್ಟು ಸೆಕ್ಯೂರ್ಡ್ ಒಂದು ಅನ್ಸೆಕ್ಯೂರ್ಡಲ್ಲಿ ಅದು RSM ಆಗಿ ವರ್ಕ್ ಮಾಡಿದ್ದೀನಿ. ರೀಜನಲ್ ಸೇಲ್ಸ್ ಮಾಡಿದ್ದೀನಿ. ಓವರಾಲ್ ಕರ್ನಾಟಕದಲ್ಲಿ ವರ್ಕ್ ಮಾಡಿದ್ದೀನಿ. 16 ಜನ ನಮ್ಮ ASMಗಳು, 23 ಜನ BM, 110 ಜನ ಸ್ಟಾಫಲ್ಲಿ ನಾನು ಅಂಡರಲ್ಲಿ ಇದ್ದರು. ಅದಾದಮೇಲೆ ನಾನೀಗ ಹಿರಾನಂದನಲ್ಲಿ ವರ್ಕ್ ಮಾಡಿದೆ ಬೆಂಗಳೂರಲ್ಲಿ. ಅಲ್ಲೂ ಏರಿಯಾ ಮ್ಯಾನೇಜರು 4 ಲೊಕೇಶನಲ್ಲಿ ವರ್ಕ್ ಮಾಡಿದ್ದೀನಿ. ಅದಾದಮೇಲೆ ಪ್ರಿಯರ್ಸ್ ಇಲ್ಲಿ ಚಿತ್ರದುರ್ಗ ಬ್ರಾಂಚಲ್ಲಿ ಆಸ್ ಎ ಬ್ರಾಂಚ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಸರ್. 13 ವರ್ಷ ನಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಸರ್. ನೀವು ಫೇಸ್ ಮಾಡಿದ ದೊಡ್ಡ ಚಾಲೆಂಜ್ ಯಾವುದು? ಚಾಲೆಂಜ್ ಅಂತಂದರೆ ನಮ್ಗೆ ನಾನು ಪ್ರಿಯರ್ಸ್ ಬೆಂಗಳೂರಿಗೆ ಹೋದಾಗ ಅಲ್ಲಿ ನಮ್ಮದು ಇಂಡಿವಿಜುವಲ್ ಆಗಿ ಯಾರು ಸಪೋರ್ಟಿಂಗ್ ಇಲ್ಲ. ಅಲ್ಲಿ ನನ್ನ ಹಾರ್ಡ್ ವರ್ಕೇ ನನ್ನ ಚಾಲೆಂಜ್ ಸರ್. ಅಲ್ಲಿ ಹಾರ್ಡ್ ವರ್ಕ್ ಮಾಡೋದ್ರಿಂದ ನನಗೆ ಪ್ರಮೋಷನಲ್ಲಾಗಲಿ ಗ್ರೋತಲ್ಲಾಗಲಿ ಬಂದಿದೆ ಸರ್. ಇವಾಗ ನಿಮ್ಮ ಲೀಡರ್ಶಿಪ್ ಸ್ಟೈಲ್ ಬಗ್ಗೆ ಯಾವ ಥರ ನೀವು ಬೆಳೆಸೋದು? ಲೀಡರ್ಶಿಪ್ ಸ್ಟೈಲ್ ಲೀಡರ್ಶಿಪ್ಪಿಗೆ ಮೇನು ಇಂಟಿಗ್ರಿಟಿ ಇರಬೇಕು, ಒಂದು ಲೀಡರ್ಸ್ ತಾಳ್ಮೆ ಇರಬೇಕು, ಮೋಟಿವೇಶನ್ ಇರಬೇಕು. ಇಷ್ಟಿತ್ತಂದರೆ ಇರಬೇಕಾದ್ರೂ ಟೀಮ್ ಹ್ಯಾಂಡಲ್ ಮಾಡ್ಬೋದು. ಮತ್ತು ಹಾರ್ಡ್ ವರ್ಕ್ ಇರಬೇಕು. ಮೇನ್ ಹಾರ್ಡ್ ವರ್ಕ್ ಇತ್ತಂದರೆ ಆರಾಮಾಗಿ ಕೆಲಸ ಮಾಡ್ಬೋದು ಸರ್. ನೀವೇನಾದ್ರು ಇವತ್ತು ನೀವು ಪ್ರೆಸೆಂಟಲ್ಲಿ ನೀವು MBA ಸ್ಟೂಡೆಂಟ್ ಆಗಿರೋ, ನೀವು ಯಾವ ಸ್ಕಿಲ್ ಕಲಿಯೋಕ್ಕೆ ಭಾಳ ಆಸಕ್ತಿ? ಸೇಲ್ಸ್. MBA ಮೇನ್ ಸೇಲ್ಸ್ ಡಿಪಾರ್ಟ್ಮೆಂಟೇ ವರ್ಕ್ ಸರ್. ಏನಾದ್ರು ಇವಾಗ ನಿಮ್ಮ ಫೈನಾನ್ಸ್ ಐತಲ್ಲ ಸರ್, ಅದಕ್ಕೆ ಏನಾದ್ರು ಇವಾಗ ಹೊಸಬರನ್ನ ಇಂಪ್ರೂವ್ ಮಾಡ್ಬೇಕಂದ್ರೆ ಅವರಲ್ಲಿ ಯಾವ ಕ್ವಾಲಿಟಿ ನೋಡ್ತಾರೆ, ಯಾವ ಸ್ಕಿಲ್ ನೋಡ್ತಾರೆ ಸರ್? ಮೇನ್ ಇಂಟಿಗ್ರಿಟಿ. ಅವ್ನು ನಮಗೆ ಹೊಸ ಹುಡುಗರನ್ನ ಮೋಟಿವೇಟ್ ಮಾತುಗಾರಿಕೆ ಇರಬೇಕು ಮೇನ್. ಈಗ ಸೇಲ್ಸಲ್ಲಿ ಮಾತೇ ಮುಖ್ಯ. ಅದಿಲ್ಲ ಅಂತಂದರೆ ಎಲ್ಲೂ ತಗೊಳಕ್ಕೆ ಇದಾಗಿರುತ್ತೆ. ಮೇನ್ ಮಾತು, ಹಾರ್ಡ್ ವರ್ಕ್ ಮತ್ತು ಇಂಟಿಗ್ರಿಟಿ ಇರಬೇಕು. ಯಾವುದೇ ವರ್ಕಲ್ಲಿ ಹಾರ್ಡ್ ವರ್ಕ್ ಇರಬೇಕು. ಸಿಂಪಲ್ ಸರ್. ನಿಮ್ಮ ಫೀಲ್ಡ್ ಈಗ ಹೇಗೆ ಚೇಂಜ್ ಆಗ್ತಿದೆ ಮತ್ತು ಫ್ಯೂಚರ್ ಹೇಗಿರ್ಬೋದು ಸರ್ ಈ ಫೀಲ್ಡ್? ಸೇಲ್ಸಲ್ಲಿ ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಈಗ ಕಂಪ್ನಿ ಮೇಲೆ ಡಿಪೆಂಡ್ ಆಗೋದು. ನಾವು ಹಿಂಗೆ ಟೀಮ್ ಹೆಂಗೆ ಹಾರ್ಡ್ ವರ್ಕ್ ಮಾಡುತ್ತೋ ಹಾರ್ಡ್ ವರ್ಕ್ ಮುಖಾಂತರ ಗ್ರೋತ್ ಆಗುತ್ತೆ. ಇಲ್ಲ ಅಂದರೆ ಡೌನ್ ಆಗೋದು ಸರ್. ಏನಾದ್ರು ಇವಾಗ MBA ಸ್ಟೂಡೆಂಟ್ಗೆ ಯಾರು ಇವಾಗ ಸೇಲ್ಸಿಗೆ ಹೋಗೋರು ಅಂತ ಇರ್ತಾರೆ, ಲೀಡ್ ಯಾವ ಥರ ಲೀಡ್ ಮಾಡಬೇಕು, ಅವ್ರಿಗೆ ಏನಾದ್ರು ಒಂದು ಸಂದೇಶ ನಿಮ್ಮ ಮುಖಾಂತರ ಏನಾದ್ರು ಹೇಳೋದಾದ್ರೆ ಏನಂತ ಹೇಳ್ತಾರೆ? ಇಂಡಿವಿಜುವಲ್ ಥಾಟ್ ಇರುತ್ತೆ. ಎಲ್ಲಿಗೆ ಈಗ ನಮ್ಮ ಪ್ರೊಫೆಷನಲ್ಲಿ ನಾನು ಬೆಳಿಬೇಕಂದ್ರೆ ಹಾರ್ಡ್ ವರ್ಕ್ ಮೇನ್ ಮುಖ್ಯ. ಚೆನ್ನಾಗಿ ಎಜುಕೇಟೆಡ್ ಕಸ್ಟಮರ್ ವಿಸಿಟ್ ಮಾಡಬೇಕು, ಸೋರ್ಸಿಂಗ್ ಇರಬೇಕು, ಮತ್ತು ರಿಲೇಷನ್ಶಿಪ್ ಇರಬೇಕು ಕಸ್ಟಮರ್ ಟು ಕಸ್ಟಮರ್ಗೆ. ಹಂಗಿದ್ರೆ MBA ಇಲ್ಲಿದ್ದು ವರ್ಕ್ ಆಗೋದು ಸರ್. ನೀವು ಯಾವ್ದಾದ್ರು ಮೋಟಿವೇಟ್ ಆಗಿರೋದು ಒಂದು ವ್ಯಕ್ತಿ ಆಗಿರ್ಬೋದು, ಅಥವಾ ನೀವು ಬುಕ್ ಓದಿ ಇನ್ಸ್ಪೈರ್ ಆಗಿರೋದು ಯಾವ್ದಾದ್ರು ಬುಕ್ ಆಗಲಿ, ನಿಮ್ಮ ವ್ಯಕ್ತಿ ತುಂಬ ಬುಕ್ ಓದಿದ್ರಿ. ನಾವು ಯಾವ್ದಂದ್ರೆ ಸೇಲ್ಸಲ್ಲಿ ನೋಡ್ತಿರ್ತೀವಿ ಬುಕ್ಸಲ್ಲಿ ಹಾರ್ಡ್ ವರ್ಕ್ ಕಸ್ಟಮರ್ ಫೀಲ್ಡಿಗಳೇ ಗೊತ್ತಾಗಲ್ಲ ಸರ್. ಇವತ್ತಿನ ಕಾಲದಲ್ಲಿ ಒಬ್ಬ ಲೀಡರ್ಗೆ ಯಾವ ಸ್ಕಿಲ್ ಇರಬೇಕು, ಯಾವ ಗುಣ ಇರಬೇಕು? ಸೇಲ್ಸ್ಗೆ ಮೇನ್ ಅಂದರೆ ಹಾರ್ಡ್ ವರ್ಕಿಂಗ್ ಇರಬೇಕು, ಇಂಟಿಗ್ರಿಟಿ ಇರಬೇಕು, ಟೈಮ್ ಟು ಟೈಮ್ ಫಾಲೋ ಮಾಡಬೇಕು, ವಿತ್ ಕಸ್ಟಮರ್ ಟು ಮೋಟಿವೇಟ್ ಇರಬೇಕು, ರಿಲೇಷನ್ಶಿಪ್ ಬಾಂಡಿಂಗ್ ಇರಬೇಕು. ಇಷ್ಟಿದ್ರೆ ಎಲ್ಲಿದ್ರೂ ಗ್ರೋತ್ ಆಗುತ್ತೆ ಸೇಲ್ಸಿಗೆ.
ಇದು ನಮ್ಮ ಸುರೇಶ್ ಸರ್ ಅವ್ರದ ಎಕ್ಸ್ಪೀರಿಯನ್ಸ್ ಮತ್ತೆ ಯಾವ ಥರ ಲೀಡಿಂಗ್ ಮಾಡಬೇಕು ಮತ್ತೆ ಮ್ಯಾನೇಜರ್ಗೆ ಯಾವ ಥರ ಸ್ಕಿಲ್ಸ್ ಇರಬೇಕು ಹ್ಯಾಬಿಟ್ ಇರಬೇಕು ಅನ್ನೋದನ್ನ ಇವತ್ತು ಹೇಳಿದ್ವಿ. ಇವತ್ತಿನ ವಿಡಿಯೋ